ನರೇಂದ್ರ ಮೋದಿಯವರ ಸರ್ಕಾರ 10 ವರ್ಷನಾಗ ಏನು ಮಾಡೈತಿ ಅಂತ ಕಾಂಗ್ರೆಸ್ನವ್ರು ಕೇಳ್ತಾರೆ. ಒಂದು 5 ಗ್ಯಾರಂಟಿ ಕೊಟ್ಟಾರ. ಆ ಗ್ಯಾರಂಟಿದು ಹೇಳ್ತಾರೆ. ಹೊಳ್ಳಿ ಗ್ಯಾರಂಟಿ ಬಿಟ್ಟರೆ ಮತ್ತೊಂದು ಏನೂ ಇಲ್ಲ. ಯಾವ ರೋಡ್ ಇಲ್ಲ, ನೀರಾವರಿ ಇಲ್ಲ, SCP TSP ಏನಿತ್ತು ದಲಿತರು ಕೂಡ ಅದನ್ನು ರೊಕ್ಕ ಅದ್ರಾಗ ಹಾಕ್ಯಾರ. ಇದೆಲ್ಲ ಇಲೆಕ್ಷನ್ ಲೋಕಸಭಾವರೆಗೆ ಜಗತ್ತೈತಿ. ಇದಕ್ಕೆ 1,05,000 ಕೋಟಿ ರೂಪಾಯಿ ಬೇಕು ಎಲ್ಲ ಗ್ಯಾರಂಟಿಗಳಿಗೆ. ಇನ್ನು ಮಹಾತ್ಮ ರಾಹುಲ್ ಗಾಂಧಿ 1 ಲಕ್ಷ ರೂಪಾಯಿ ಕೊಡ್ತೇನೆ ನಾನು. 1 ಲಕ್ಷ ಒಂದು ಫ್ಯಾಮಿಲಿಗೆ ಹಿಡಿದ್ರೆ ಎಷ್ಟಾಗ್ತದೆ? 150 ಕೋಟಿ. ನಿಮಗೆ ಭಾಳ ಕಡಿಮೆ ಬರ್ತದೆ. ಅವರೇ ಅದಾರ, ಹಮ್ 5 ಹಮಾರ 25 ಆಗ್ಯಾವ. ಈಗ ರೇಷನ್ನು ಹೆಚ್ಚು ತಿನ್ನೋರು ಅವರೇ. ಎಲ್ಲ ನೀವು ನ್ಯಾಷನಲೈಸ್ ಬ್ಯಾಂಕ್ ಮುಂದೆ ನೋಡ್ರಿ, ಅವರೇ ನಿಂತಿರ್ತಾರೆ ಸರ್ಕಾರಿ ಯೋಜನೆ ತೊಗೊಳಕ್ಕೆ. ಗ್ಯಾಸನ್ನು ಹೆಚ್ಚು ಅವರೇ ತೊಗೊಂಡಾರ, ರೇಷನ್ನು ಹೆಚ್ಚು ಅವರೇ ತೊಗೊಂಡಾರ, ಸ್ಕಾಲರ್ಶಿಪ್ನು ಅವರೇ ತೊಗೊಂಡಾರ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ರೂಪಾಯಿ ಕೊಡ್ತೀನಂತಾರೆ. ಬಾಯಿ ಅಂತೂ ಟಗಲು ಮಾಡಿ ಹೇಳ್ತಾರೆ. ನಾ ಕೇಳಿದೆ, ದಿಲ್ಲಿಗೆ ಹೋಗಿದ್ರಿ ಸಿದ್ದರಾಮಯ್ಯನವ್ರು, ನಿಮ್ಮೆಲ್ಲ ದಂಡ ಪಿಂಡಗಳನ್ನು ತಗೊಂಡು ದಿಲ್ಲಿ ಜಂತರ್ ಮಂತರ್ನ ಹೋಗಿ ಕೂತಿದ್ರಿ. ಏನು ಹೇಳಿದ್ರಿ? ನಮ್ಮ ಕರ, ನಮ್ಮ ಹಕ್ಕು. ನಾ ಕೇಳಿದೆ, 100 ಕೋಟಿ ರೂಪಾಯಿ ವಕಫ್ ಆಸ್ತಿಗೆ ನೀವು ಕಂಪೌಂಡ್ ಕಟ್ತೀರಿ ಅಂತಿದ್ರಿ. ಇದು ಯಾರಪ್ಪನ ರೊಕ್ಕ? ನಾನು ಹೇಳಿದೆ, ನಮ್ಮ ದೇವಸ್ಥಾನಗಳಿಗೆ ಕೊಡುವಂಥ ನಮ್ಮ ಜನ ನಮ್ಮ ದೇವಸ್ಥಾನಗಳಿಗೆ ಯಾಕೆ ರೊಕ್ಕ ಕೊಡ್ತಾರೆ ಅಂದರೆ, ನಮ್ಮ ದೇವಸ್ಥಾನ ಅಭಿವೃದ್ಧಿ ಆಗಲಿ, ಅಲ್ಲಿ ಅನ್ನದಾಸೋಹ ನಡೀಲಿ, ನಮ್ಮ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲಿ ಅಂತೇಳಿ ಅಂಥ ದೇವಸ್ಥಾನ ಕೊಟ್ಟಂಥ ಹಣ ನೀವು 100 ಕೋಟಿ ವಕಫು ಕೊಡ್ತೀನಿ ಅಂತೀರಿ, 10,000 ಕೋಟಿ ರೂಪಾಯಿ ಅಭಿವೃದ್ಧಿ ಕೊಡ್ತೀನಿ ಅಂತೀರಿ. SC ST ಜನಾಂಗದ SCP TSP 11,000 ಕೋಟಿ ರೂಪಾಯಿ ನೀವು ಗ್ಯಾರಂಟಿಗೆ ಬಳಸ್ಕೊಂಡು ಅವ್ರ ಬಾಯಿಗೂ ಮಣ್ಣು ಹಾಕಿರಿ. ಈ ರೀತಿ ಇವತ್ತು ನೋಡ್ರಿ, ವಕಫ್ ಆಸ್ತಿ ಕಲಬುರಗಿ ಒಳಗೂ ವಕಫ್ ಐತಿ, ಬಿಜಾಪುರನಾಗೂ ಐತಿ. ಒಂದೇ ಒಂದು ಸಣ್ಣ ಗೋರಿ ಇತ್ತಂದ್ರೆ ಆ ಸರ್ವೆ ನಂಬರ್ ಇರ್ತದಲ್ಲ, ಅದು ವಕಫ್. ಒಂದು ಗೋರಿ ಯಾವ ಥರ ಸುಳ್ಮಗನ್ನ ಹಾಕಿ ಮುಚ್ಚಿರ್ತಾರ. ಅವಾಗ ಆದಿಲ್ ಸೇನ ಕಾಲಿಗೆ ಯಾರು ಮುಚ್ಚಾರೋ ಗೊತ್ತಿಲ್ಲ. ಅವ ಯಾವ ಲಫಂಗ್ ಇದ್ದೋ ಬದ್ಮಾಸ್ ಇದ್ದೋ ಏನೋ ಅಂತ ಅದಕ್ಕೊಂದು ಹಸಿರು ಚಾದರ ಹಾಕ್ತಾರೆ, ಸುಣ್ಣ ಹೊಡಿತಾರೆ, ಒಂದು ಹಸಿರು ಜೆಂಡ ಕಟ್ತಾರೆ. ಚಾಲು ಇಲ್ಲ ಮುಂದೆಲ್ಲ ಹಿಂದಿಲ್ಲ ಎಂದೂ ಇಲ್ಲ. ಹಿಂಗೆ 500-600 ಎಕರೆ ನಮ್ಮ ಬಿಜಾಪುರ್ನಾಗ. ಕಲಬುರಗಿಯಾಗ 1,000 ಎಕರೆ ಇರಬೇಕು. ನೀವು ಅದ್ರ ಮಕ್ಕಳ ಮನೆ ಕಟ್ಲಾಕ್ ಬರೋದಿಲ್ಲ. ASI ಅದೊಂದು ದಲಿತ ಡಿಪಾರ್ಟ್ಮೆಂಟ್, ಅದು ASI. ಒಂದು ಏನಾರು ಅವ್ರು ಮಾನ್ಯುಮೆಂಟ್ಸ್ ಅಂತಂದ್ರೆ ಮುಗೀತು. 100 ಮೀಟ್ರ್ದಾಗ ಅಲ್ಲೇನು ಕಟ್ಟಬೇಡ್ರಿ, ಫಸ್ಟ್ ಫ್ಲೋರ್ ಕಟ್ಟಬೇಡ್ರಿ. ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ. ಮೊನ್ನೆ ಸುಪ್ರೀಂ ಕೋರ್ಟ್ನಾಗ ಒಬ್ಬರು ವಕೀಲರು ಹೇಳ್ತಾ ಇದ್ರು, ಒಬ್ಬರು ಸುಪ್ರೀಂ ಕೋರ್ಟ್ ವಕೀಲರು, ಈ ದೇಶನಾಗ 18 ಲಕ್ಷ ಎಕರೆ ನಮ್ಮ ಭಾರತೀಯ ಸೈನ್ಯದ ಆಸ್ತಿ ಇದೆ, 15 ಲಕ್ಷ ಎಕರೆ ಭಾರತೀಯ ರೈಲ್ವೇದಿದೆ. ಇಡೀ ಜಗತ್ತಿನಾಗ ಇಸ್ಲಾಂ ಕಂಟ್ರಿ ಒಳಗೆ ಸಹಿತ ಇಷ್ಟು ಜಮೀನಿಲ್ಲ. ಹಿಂದೂಸ್ತಾನದಾಗಿದ್ದಟ್ಟು 12 ಲಕ್ಷ ಎಕರೆ ಹೊತ್ತು ವಕಫ್ ಬೋರ್ಡಿನ ಆಸ್ತಿ ಇದೆ ಈ ದೇಶದಾಗ. ಒಬ್ಬ ಹೇಳಿದ್ದಿಲ್ಲ, ಗುಲ್ಬರ್ಗಾದ ಅವನೊಬ್ಬ ಭಾಷಣ ಮಾಡಿದ್ದ, ಇವೆಲ್ಲ ಆಸ್ತಿ ಮಾಡಿಬಿಟ್ರೆ ಹಮಾರ ಮುಸ್ಲಿಂ ಸಭಿ ಹಮ್ ಅಮೀರ್ ಹೋ ಜಾತೆ ಹೇ. ನೋಡ್ರಿ, ಅವ್ರದ್ದು 12 ಲಕ್ಷ ಎಕರೆ ಯಾರು ಕೊಟ್ಟವ್ರು? ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರು. ಸುಮ್ ಪಂಡಿತ್ ಅಂತ ಹೆಸರು ಉಂಡೆ, ನಾವು ಪಂಡಿತಿ ಅಲ್ಲ. ಅವು ಯಾವ ಹುಟ್ಟ್ಯಾವೋ ಯಾರದಾರಲ್ಲ, ಎಲ್ಲ ಮಿಕ್ಸ್ ವೆಜಿಟೇಬಲ್ ಅಂತ ತಿಂತೀವಿಲ್ಲ ನಾವು ಹೋಟೆಲ್ದಾಗ. ಹಂಗೆ ಅದಾವ. ಒಂದು ರಾಹುಲ್ ಗಾಂಧಿ ಯಾವುದು ಗೊತ್ತಿಲ್ಲ, ಪ್ರಿಯಾಂಕಾ ವಾಡ್ರಾ ಯಾವುದು ಗೊತ್ತಿಲ್ಲ, ರಾಬರ್ಟ್ ವಾಡ್ರಾ ಯಾವುದು ಗೊತ್ತಿಲ್ಲ, ಇಂದಿರಾ ಗಾಂಧಿ ಗಂಡ ಯಾರು ಗೊತ್ತಿಲ್ಲ, ಮೋತಿಲಾಲ್ ನೆಹರು ಅಂತಲ್ಲ, ಮೋತಿ ಖಾನ್ ನೆಹರು ಅಂತ ಅದಕ್ಕತ್ತಾರ. ಇದು ಇವರು ದೇಶವನ್ನೇ ಹೆಂಗೆ ಹಾಳು ಮಾಡಿದ್ರಂದ್ರೆ, ಭಾರತ ಪಾಕಿಸ್ತಾನದ ಏನು ಬಟವಾರ ಆಯ್ತಲ್ಲ, ಏನು ನಮ್ಮ ವಿಭಜನೆ ಆಗಾಗ ಮುಸ್ಲಿಮ್ ಕೆಲವೊಂದು ಏನು ಇಲ್ಲಿದ್ದಂತ ಪಾಕಿಸ್ತಾನಕ್ಕೆ ಹೋದ್ರಲ್ಲ,
ಅದನ್ನು ಸೇರಿಸಿದ್ರು वक़फ़त ಮಾಡಿದ್ರಂತೆ. अभी तो हमारा ट्रेलर 10 वर्ष में हम ट्रेलर दिखाया है, अगले 5 वर्ष में फुल पिक्चर आपको दिखाएंगे. ಇದೆ ಈ ವಕಫು 12 ಲಕ್ಷ ಎಕರೆ ರೀ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ ವಕಫ್ ಐತಿ, ಕೋಟಿಗಟ್ಟಲೆ ಬಾಡಿಗೆ ಹೋಗ್ತದೆ ವಕಫಕ್ಕೆ. ಇವತ್ತು ನಮ್ಮ ಹಿಂದೂ ದೇವಸ್ಥಾನಗಳನ್ನು ಸರ್ಕಾರ ಅಲ್ಲೊಬ್ಬ ಆಡಳಿತಕಾರಿ, ಒಬ್ಬ AC, ಒಬ್ಬ ದೊಡ್ಡ ದೇವಸ್ಥಾನದ DC, ಅದಕ್ಕಿಂತ ದೊಡ್ಡ ದೇವಸ್ಥಾನದ ಧಾರ್ಮಿಕ ದತ್ತಿ ಮಂತ್ರಿ, ಅದರ ಚೇರ್ಮನ್ನ. ಒಂದರ ಮಸೂತಿ ಮ್ಯಾಗ ಈ ದೇಶನಾಗ ಯಾವುದರೇ ಒಂದು ರೂಪಾಯಿ ಅಂತರೂ ಬರೋದಿಲ್ಲ, ಸರ್ಕಾರಕ್ಕೆ ಏನೂ ಲಾಭ ಇಲ್ಲ, ಅವರಿಗೆ ಯಾವುದೂ ಕಾನೂನಿಲ್ಲ. ನಮ್ಮ ದೇವಸ್ಥಾನಗಳ ಹಣ ಇವತ್ತು ಹೋಗ್ತಾ ವಕಫದ್ದು ಏನಿದೆ 12 ಲಕ್ಷ ಎಕರೆ ಇದೆ. ಕರ್ನಾಟಕದ 56,000 ಎಕರೆ. ಈ ರೀತಿ ನಮ್ಮ ದೇಶದಲ್ಲಿ ಎಂದೂ ಹಿಂದೂ ಜನರ ಪರವಾಗಿ ಸರ್ಕಾರ, ಅದು ವಾಜಪೇಯಿಯವರು, ನರೇಂದ್ರ ಮೋದಿಯವರು ಬರುತ್ತಾನೆ ಈ ದೇಶದಲ್ಲಿ ಎಲ್ಲ ಅವ್ರನ್ನೇ ಅಪೀಜ್ಮೆಂಟು, ಅವ್ರನ್ನೇ ತುಷ್ಟೀಕರಣ. ಏನು ಹೇಳಿದ್ರು ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾರೆ. ಮನಮೋಹನ್ ಸಿಂಗ್ ಪಾಪದು ಸಂಬಾಯ್ತು ಮಂಚೆ, ಸಂಬಾಯ್ತು ಪ್ರಾಣಿ. ಏನು ಅಧಿಕಾರ ಇದ್ದಿದ್ದಿಲ್ಲ, ಏನೂ ಇಲ್ಲ. ಪ್ರಧಾನಮಂತ್ರಿನ ಎದ್ದು ಈ ಕಡೆ ಕುಂಡ್ರಿ, ಈ ಕಡೆ ಸೋನಿಯಾ ಗಾಂಧಿ ಕುಂಡ್ರಿ ತರ್ತಾರೆ. ಈ ದೇಶನಾಗ ಪ್ರೋಟೋಕಾಲ್ ಐತಿ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಸ್ಪೀಕರ್ ಲೋಕಸಭಾ, ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್, ಇವ್ರ ಪ್ರೋಟೋಕಾಲ್ ನಂಬರ್ 1 to 5 ಐತಿ. ಒಮ್ಮೆ ಯಾವುದೋ ಒಂದು ಮೀಟಿಂಗ್ನಾಗ ಮನಮೋಹನ್ ಸಿಂಗ್ರನ್ನ ಎಬ್ಬಿಸಿ ಮಗ್ಗಲಿಗೆ ಕುಂಡ್ರಿಸಿ ಸೋನಿಯಾ ಗಾಂಧಿ ಹಿಂದೆ ನಿಂತ ಪರಿಸ್ಥಿತಿ ಇತ್ತು. ಏನು ಹೇಳ್ಯಾರ ಗೊತ್ತೈತೆ ಮನಮೋಹನ್ ಸಿಂಗ್ ಬಾಯಿಲಿ ಏನು ಹೇಳ್ತಾರೆ ಅವರು? ಹಿಂದೂಸ್ತಾನ ಮೇಲೆ ಮೊದಲೇ ಹಕ್ಕು ಯಾರ್ದಂದ್ರೆ ಮುಸ್ಲಿಮ್ರದು. ಹೌದನ್ರಿ? ಪಾಕಿಸ್ತಾನ ಮತ್ತೆ ಅದಕ್ಕೆ ಕಿಸಿಲ ಕೊಟ್ರಪ್ಪ. ಪಾಕಿಸ್ತಾನ ಯಾರಿಗೆ ಬೇಕಾಗಿತ್ತು? ಏನು ಹೇಳಿದ್ರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಮ್ಮ ಹೇಳ್ತಾರೆ, ಅವ್ರ ಭಾಷಣ ಐತಿ. अरे ये लोग हमको पाकिस्तान चाहिए, हम ये गो पूजा करने के वाले के साथ हम नहीं रहेंगे, ये हिंदुओं के काफिरों के साथ हम नहीं रहेंगे भाषण करते थे ये मुस्लिम लीडर्स. जब हमने पाकिस्तान बंटवारा करके दिया, वही मुस्लिम बोल रहे हम हिंदुस्तान में ही रहेंगे. ಹೋಗಲಿಲ್ಲ ಪೂರಾ ಇವರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಪಾರ್ಟಿಷನ್ ಆಫ್ ಪಾಕಿಸ್ತಾನದಾಗ ಏನು ಹೇಳಿದ್ರು ಅಂದರೆ, ಭಾರತ ಪಾಕಿಸ್ತಾನ ಎರಡು ದೇಶದ ಇದನ್ನು ನಾವು ಒಪ್ಪೋದಿಲ್ಲ, ಭಾರತ ಒಂದೇ ಇರಬೇಕು, ಭಾರತದಲ್ಲೇ ನ್ಯಾಯ ಸಿಗ್ತದೆ ಎಲ್ಲ ಸಮುದಾಯಕ್ಕೆ. ನಾನು ಎಷ್ಟೇ ಹಿಂದೂ ಮೂಢನಂಬಿಕೆಗಳ ವಿರೋಧ ಇದ್ದರೂ ಸಹ ನಮ್ಮ ದಲಿತರಿಗೆ, ನಮ್ಮ ಹಿಂದುಳಿದವರಿಗೆ ಏನೇ ಆಗಲಿ ನಾವು ಹೋರಾಟ ಮಾಡೋದು ಹಿಂದೂಗಳ ಜೊತೆಗೆ. ಹಿಂದೂಗಳು ಏನಾದರೂ ಒಂದಿಲ್ಲ ಒಂದು ದಿವಸ ನಮ್ಮ ಮೇಲೆ ಕರುಣೆ ತೋರ್ಬೋದು. ಆದರೆ ಪಾಕಿಸ್ತಾನದಲ್ಲಿ ಹಿಂದೂಗಳಾಗಲಿ, ದಲಿತರಾಗಲಿ, ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದವ್ರನ್ನ ಅಣ್ತಂಬರಂತ ನೋಡುವಂಥದ್ದು ಆ ಧರ್ಮದಲ್ಲೇ ಬರೆದಿಲ್ಲ. ಹಾಗಾದರೆ ಇಸ್ಲಾಂ ಧರ್ಮ ಸ್ವೀಕಾರ ಮಾಡ್ತಿದ್ರಲ್ಲ, ಅದೇನು ಮಾಡಿದ್ರೆ 10 ವರ್ಷ ಅವರು ಈ ನಾನು ಸಾಯುವಾಗ ಹಿಂದೂ ಧರ್ಮದಲ್ಲಿ ಇರೋದಿಲ್ಲ ಅಂತ ಅವ್ರ ಒಂದು ಪ್ರತಿಜ್ಞೆ. 10 ವರ್ಷದಾಗ ಏನಾರು ಇವರು ಬದಲಾವಣೆ ಆಗ್ತಾರೆ, ನಮ್ಮನ್ನ ಇದು ಮಾಡ್ತಾರೆ ಅನ್ನೋಂಥದ್ದು ಯಾವುದೂ ಕಾಣಿಸ್ಲಿಲ್ಲ. ಧರ್ಮ ಹಿಂದೂದಲ್ಲಿ ಅದೊಂದು ದೊಡ್ಡ ಇದು ಇತ್ತು. ಬೌದ್ಧ ಧರ್ಮ ಅಧ್ಯಯನ ಮಾಡಿದ್ರು, ಇಸ್ಲಾಂ ಧರ್ಮ ಅಧ್ಯಯನ ಮಾಡಿದ್ರು, ಕ್ರಿಶ್ಚಿಯನ್ ಧರ್ಮ ಅಧ್ಯಯನ ಮಾಡಿದ್ರು, ಸಿಖ್ ಧರ್ಮ ಅಧ್ಯಯನ ಮಾಡಿದ್ರು. ಕಡೆ ಬಾಬಾ ಸಾಹೇಬ್ರು ಹೇಳ್ತಾರೆ, ಇಸ್ಲಾಮದಲ್ಲಿ ಸಹೋದರತ್ವಕ್ಕೆ ಬೆಲೆ ಇಲ್ಲ. ಅದನ್ನು ಮಾಡುವುದರಿಂದ ಅಥವಾ ನಾ ಕ್ರಿಶ್ಚಿಯನ್ ಆಗುವುದರಿಂದ ನಾ ಭಾರತವನ್ನು ರಾಷ್ಟ್ರಾಂತರ ಮಾಡಲಿಕ್ಕೆ ನಾನು ತಯಾರಿಲ್ಲ. ಭಾರತೀಯ ಸಂಸ್ಕೃತಿಗೆ ಹೊಂದಿಕೊಳ್ಳುವಂಥ ಒಂದು ಧರ್ಮ ಅಂದರೆ ಅದು ಬೌದ್ಧ ಧರ್ಮ. ಆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಅಂತ ನಾಗ್ಪುರದಲ್ಲಿ 1956 ಸ್ವೀಕಾರ ಮಾಡ್ತಾರೆ. ಅದರಿಂದ ನಮಗೇನೂ ಆಗಲಿಲ್ಲ. ವಿಧಾನಸಭೆಯಲ್ಲಿ ನಾ ಮಾತಾಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ. ನಾ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಸ್ಸು ಮಾಡಿದರೆ ದಲಿತ ಸ್ಥಾನ ಬೇಡ್ಬೋದಾಗಿತ್ತಲ್ರಿ. ಒಂದು ವೇಳೆ ದಲಿತರು ಮುಸ್ಲಿಮರು ಒಂದಾಗಿದ್ರೆ ನಮ್ಮ ಉಳಿಕಿದ ಜನಾಂಗದ ಏನಾಗ್ತಿತ್ತು ಇದನ್ನು ನೀವು ವಿಚಾರ ಮಾಡಿ.
ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜೊತೆಗೇ ಇರಬೇಕನ್ನೋಂಥ ನಿರ್ಣಯ ಮಾಡಿ ದಲಿತರನ್ನ ಪ್ರತ್ಯೇಕ ಮಾಡಲಿಲ್ಲ, ಭಾರತದಲ್ಲೇ ಅವ್ರನ್ನ ಉಳಿಸುವಂಥ ಕೆಲಸ ಪುಣ್ಯಾತ್ಮ ಬಾಬಾ ಸಾಹೇಬರು ಮಾಡಿದ್ದಾರೆ. ಇದೆಲ್ಲ ಸತ್ಯ. ಪಾಪ ಅವ್ರದ್ದೊಂದು ಕಾರ್ ಇತ್ತು, ಆ ಕಾರ್ ಮಾರಿ ಏರ್ ಇಂಡಿಯಾಕ್ಕೆ ರೊಕ್ಕ ತುಂಬಿ ಅವ್ರ ಪಾರ್ಥಿವ ಶರೀರ ಮುಂಬೈಗೆ ತಂದು ಚೌಪಾಟಿ ಅಂದ್ರೆ ಅವ್ರದ್ದು ಎಲ್ಲಿ ಗುರುತಿಸಿ ಉಳಿಲಾರ್ದಂಗೆ ಮಾಡಿದ್ರು ಕಾಂಗ್ರೆಸ್ನ. ಇವರು ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳು ನೆಹರೂನಿಂದ ಹಿಡಿದು ರಾಜೀವ್ ಗಾಂಧಿ ತಾವೇ ಭಾರತ ರತ್ನ ತಗೊಂಡ್ರು, ತಾವೇ ಹಾಕೊಂಡ್ಬಿಟ್ರೆ ಕೊಳ್ಳಾಗ. ಒಂದೊಂದು ಲೆಕ್ಕ ಹಳ್ಳಿಯಾಗದು ಭಾಳ ತಡ ಮಾಡಿ ಹಾರ ಹಾಕ್ತಿದ್ರು. ಒಬ್ಬ ಕಸಗೊಂಡು ನಮ್ಮಲ್ಲಿ ಬಿಜಾಪುರನಾಗ ಒಬ್ಬ ಹಾಗೆ ಮಾಡ್ದ, ಏನೋ ಮಕ್ಕಳೇ ನಾವು ಊರಿಗೆ ಹೊಡೋದು ನನಗೆ ಹಾರನೇ ಹಾಕಲ್ಲಿ ಇರ್ತಾರೆ ತಾನೇ ಹಾಕೊಂಡ್ಬಿಟ್ಟ. ಹಂಗೆ ನೆಹರೂನು ಹಾಗೆ ಮಾಡ್ದ. ಇವ್ರು ಭಾರತ ರತ್ನ ಯಾರು ಕೊಟ್ಟಿದ್ದಲ್ರಿ. ಇವತ್ತು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು ಅದು ನಮ್ಮ ಬೆಂಬಲಿತ ಸರ್ಕಾರದಲ್ಲಿ ಅನ್ನೋಂಥ ಮಾತನ್ನು ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ದಲಿತರು ನಾವು ಹೊಡೆದಾಡಿದ್ರೆ ಅವ್ರಿಗೆ ಫಾಯ್ದೆ ಆಗ್ತದೆ. ನೀವು ಅದನ್ನು ಬಿಡ್ರಿ, ನಿಮ್ಮ ಸೌಲಭ್ಯಗಳ ಸಲುವಾಗಿ ನೀವು ಹೋರಾಟ ಮಾಡಿರಿ. ಅದಕ್ಕೆ ಏನೇನೋ ನಡೀತಾವೆ ದೇಶದಲ್ಲಿ. ಕೆಲವೊಮ್ಮೆ ಕಿಡಿಗೇಡಿ ಇರ್ತಾರೆ, ಕೆಲವು ನಾವು ಜಗಳ ಹಚ್ಚೋದಕ್ಕೆ ಅವರು ಅಪಮಾನ ಮಾಡೋದು, ಮೂರ್ತಿ ಅಪಮಾನ ಮಾಡೋದು ಎಲ್ಲ ನಡೀತಾವೆ. ಎಲ್ಲಿ ಕೆಲವು ಕಡೆ ಬಸವಣ್ಣನ ಮ್ಯಾಗೆ ಅಪಮಾನ ಮಾಡ್ತಾರೆ, ಅಂಬೇಡ್ಕರ್ ಮ್ಯಾಗೆ ಅಪಮಾನ ಮಾಡ್ತಾರೆ. ಉದ್ದೇಶಪೂರ್ವಕವಾಗಿ ಈ ಜಗಳ ಹತ್ತಲಿತ್ತೆ. ಇವತ್ತು 10 ವರ್ಷ ಆಯಿತು ನರೇಂದ್ರ ಮೋದಿ ಬಂದಾಗ. ಒಂದನೇ ಸಂವಿಧಾನದಲ್ಲಿ ಏನಾರು ಬದಲಾವಣೆ ಮಾಡೀವನ್ರಿ? ಸುಮ್ಮನೆ ಬಬ್ಬಿ ಹಾಕ್ತಾರೆ, ನಾವು ಬದಲಾವಣೆ ಮಾಡ್ತಾರೆ, 400 ಬರ್ತಂದ್ರೆ ಹ್ಯಾಂಗೆ ಮಾಡ್ತಾರೆ. ನಮ್ಮ ಖರ್ಗೆ ಅಂತ ಸೀನಿಯರ್ ಮನುಷ್ಯ ಅವರು ಹೇಳ್ತಾರೆ, ಕಡೆಗೆ ಅವ್ರ ಬಾಯಿಲೆ ಬಂದ್ಬಿಡ್ತು ಮನೆ ರಾಜ್ಯಸಭಾದಾಗ. ಅದಕ್ಕೆ ಈ ಬಾರ್ ಇದು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ಯಾರ, ಮತ್ತು ನೀವೇ ಕಡೆಗೆ ಓಟ್ ಹಾಕ್ತೀರಪ್ಪ. ಅವ್ರು ಹೇಳ್ಯಾರ ಖರ್ಗೆ, ನಾನು ಹಳೆ ಇರಲಿ ಯಾರೇ ಇರಲಿ ನರೇಂದ್ರ ಮೋದಿ ಬಂದರೆ ದೇಶ ಉಳಿತದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ಯಾರ. ಎಷ್ಟು ಒಳ್ಳೆಯವ್ರು ಇರ್ಬೇಕು ಅವ್ರ ಪಾಪ. ರಾಹುಲ್ ಗಾಂಧಿಯವರು ದೇಶಕ್ಕೆ ಅವರೆಲ್ಲ ಇಟ್ಟೆಲ್ಲ ನಿಮ್ಗೆ ಹಿಂಟ್ಸ್ ಕೊಟ್ಟರು, ಇನ್ನ ನೀವು ಕಾಂಗ್ರೆಸ್ ಅವರೇ ಹೇಳಲಾಗ್ಯಾರ ನಮ್ಗೆ ಓಟ್ ಹಾಕತ್ತೇಳಿ. ಅದಕ್ಕೆ ಬಂಧುಗಳೇ, ನಾವು ಈ ದೇಶನಾಗ ಇದು ನರೇಂದ್ರ ಮೋದಿಯವನು ಪ್ರಧಾನಮಂತ್ರಿ ಮಾಡೋದಕ್ಕೆ ಉಪಕಾರ ನೀವು ಮಾಡ್ಲಕತ್ತಿಲ್ಲ. ಡಾಕ್ಟರ್ ಉಮೇಶ್ ಜಾಧವ್ರನ್ನ MP ಮಾಡ್ಲಕ್ಕೆ ನೀವು ಉಪಕಾರ ಮಾಡ್ಲಕತ್ತಿಲ್ಲ. ನಾ ಇವತ್ತಿಲ್ಲಿ ಬಂದು ಭಾಷಣ ಮಾಡ್ಲಕತ್ತೀನಿ, ಏನಪ್ಪ ಬಸವನಗೌಡ ಹೇಳ ಅಂತ ಓಟು ನೀವು ಉಪಕಾರ ಮಾಡೋದಂಥದ್ದಲ್ಲ. ನಿಮ್ಮ ಮನೆ ಸುರಕ್ಷಿತ ಉಳಿಬೇಕಾದ್ರೆ ನರೇಂದ್ರ ಮೋದಿ ಬೇಕಾಗಿತ್ತ. ಭಾರತ ಸುರಕ್ಷಿತ ಉಳಿಬೇಕಾದ್ರೆ ನರೇಂದ್ರ ಮೋದಿ ಬೇಕು. ನಮ್ಮ ದೇಶದ ಗಡಿ ರಕ್ಷಣೆ ಆಗಬೇಕಾದ್ರೆ ನರೇಂದ್ರ ಮೋದಿ ಬೇಕು. ನರೇಂದ್ರ ಮೋದಿಯವರು ಇವತ್ತು 10 ವರ್ಷ ಇರಲಿಲ್ಲ ಅಂದರೆ ಇವತ್ತು ನೋಡ್ರಿ ಅವರು ಏನು ಅವ್ರದ್ದು ಇದು ನೋಡಿರ್ನ ಅವ್ರ ಚುನಾವಣೆ ಪ್ರಣಾಳಿಕೆ ಕಾಂಗ್ರೆಸ್ನವ್ರು ಅಲ್ಪಸಂಖ್ಯಾತರಿಗಾಗಿ ನಾವು ಪ್ರತ್ಯೇಕ ಕಾನೂನನ್ನು ತೊಗೊಂಡು ಬರ್ತೀವಿ. ಹೆಂಗೆ 7 PCR ಅಟ್ರಾಸಿಟಿ ಸಾವಿರಾರು ವರ್ಷಗಳಿಂದ ದಲಿತರಿಗೇನು ಈ ದೇಶನಾಗ ಅನ್ಯಾಯ ಆಗಿದೆ ಅದರ ರಕ್ಷಣೆಗಾಗಿ ಬಾಬಾ ಸಾಹೇಬ್ ತಂದರು. ಇವರು ತಂದು ಉಂಡು ಮಕ್ಕಳು ನಮ್ಮದೇ ಗಾಳಿ, ನಮ್ಮದೇ ನೀರ, ನಮ್ಮದೇ ಅಕ್ಕಿ, ನಮ್ಮದೇ ಬಿರಿಯಾನಿ ತಿಂದು ಪಾಕಿಸ್ತಾನ ಪರವಾಗಿ ಘೋಷಣೆ ಮಾಡ್ತಾರಲ್ಲ. ಇಂಥ ತಾಯಿಗಂಡ್ರಿಗೆ ಏನು ಹೇಳ್ಬೇಕಪ್ಪ ನಾವು? ನಿಮ್ಗೆ ಬಿರುಸು ಅನಿಸ್ಬೋದು. ಇದು ವಿಧಾನಸಭಾದಾಗ ಹೇಳೀನಿ, ವಿಧಾನಸೌಧಾಗೆ ಅವನ ರೆಕಾರ್ಡ್. ಪಾಪ ನಮ್ಮ ಯುಟಿಕಾದ ಒಳ್ಳೆ ಮನುಷ್ಯ ಸಪೋರ್ಟ್ ಮಾಡಿದ್ರು. ನಾನು ನಂಬಕ್ಕೆ ಹರಾಮಾಗಿ ನನ್ನ ಮಕ್ಕಳ ಹೇಳಿದೆ, ಹರಾಮ್ ಕೋರ್ ನನ್ನ ಮಕ್ಕಳ ಹೇಳಿದೆ, ತಾಯಿಗಂಡ್ರು ನನ್ನ ಮಕ್ಕಳ ಹೇಳಿದೆ. ಅವಾಗ ನಮ್ಮ ಹುಚ್ಚ ನಮ್ಮವನೇ ಬಸವರಾಜ ರೆಡ್ಡಿ, ಐ ಅಬ್ಜೆಕ್ಷನ್ ಸ್ಪೀಕರ್ ಸರ್ ಕೊಡ್ರ ಏನಚ್ಚಿ ಹುಡುಗಾಟಿ ಅಣ್ಣವನೇ ಅಪ್ಪನ ನಾ ಬೇಕು ಏನ್ರಿ ನಾಳೆ ನಾನು ಹಿಂಗೆ ಹಲ್ಕಟ್ಟು ಮಾತಾಡುವ ನಿನಗೆ ಆ ಮಗ ಬೇಡ ನಾನು ಪಾಪ ಆಗು ಯುಟಿ ಖಾದರ್ ಯತ್ನಾಡ್ರೆ ನಿಮ್ಗೊಂದು ಪರ್ಮಿಷನ್ ಕೊಡ್ತಾ ಇದ್ದೀನಿ. ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡೋದು ಯಾವ ಶಬ್ದ ಬೇಕಾದ್ರೂ ಬೈದು. ಅವಾಗ ರಾಯರೆಡ್ಡಿಗಳದೇ ಸುಮ್ಕೊಂಡ್ರಪ್ಪ, ನೀನು ದೊಡ್ಡ ಆರ್ಥಿಕ ತಜ್ಞ, ದೊಡ್ಡ ಸಂವಿಧಾನ ತಜ್ಞ ಅಲ್ಲ, ಸುಮ್ಕೊಂಡು ಸುಮ್ಮನೆ ಎಲ್ಲದ್ರೂ ಭಯ ಆಗ್ತಾರೆ. ಎಲ್ಲರೂ ಪಾಯಿಂಟ್ ಅಪಾರ್ಟ್ ನಾ ಹೇಳಿಬಿಟ್ಟೆ ಸಿದ್ದರಾಮಯ್ಯ ಅವರಿಗೆ ಗೊತ್ತಿದ್ರು ಎದುರಿಗೆ. ಸಿದ್ದರಾಮಯ್ಯನವರು ಈ ಪುಣ್ಯಾತ್ಮನ ಪಾಯಿಂಟ್ ಆಫ್ ಆರ್ಡರ್ ಮಂತ್ರಿ ಮಾಡಿಬಿಟ್ಟಿರ್ತಾರೆ. ಪಾಯಿಂಟ್ ಆಫ್ ಆರ್ಡರ್ ಎಲ್ಲದಕ್ಕೂ ಹಿಂದಿರ್ತಾರೆ. ವಿಧಾನಸಭೆಯಲ್ಲಿ ಚರ್ಚೆ ನಡೆದು ನಮಗೆ ಅವರಿಗೆ ಜಗಳ ನಡೆಯೋದು ನಾನೇ ವಿರೋಧ ಪಕ್ಷ ನಾಯಕ ಇದ್ದಂಗೆ.
ಎಲ್ಲ ಸ್ವಲ್ಪ ಅಲ್ಲೆಲ್ಲ ಇವ್ರು ಕಳ್ತಾನೆ, ಅವ್ರಿಗೆ ಗೊತ್ತೈತಿ, ಅವ್ರು ಕಳ್ತಾನೆ. ನಂದೇನು ಚಂಡನೂ ಇಲ್ಲ. ಯಾವ ಎನ್ಕ್ವೈರಿ ಮಾಡ್ತೀವಿ ಮಾಡಿ, ಯಾವ ಬ್ಯಾಂಕ್ ಮಾಡಿದಾಗ ಅಕೌಂಟ್ ತೆಗಿ ಏನು ಸಿಗುತ್ತೈತಿ. ನನ್ನ ಮನೆಗೆ ಏನೂ ಇಲ್ಲ, ಒಂದು 2-3 ಲಕ್ಷ ರೂಪಾಯಿ ಹೊಂಡ್ಬೋದು. ರೇಟ್ ಹಾಕ್ರಪ್ಪ ಅಂತಾನೆ, ಇಡೀರೇ ಹಾಕ್ರಿ ಐಟಿ ನಾ ಯಾಕೆ ಅನಿಸ್ತೀನಿ. 30 ಬರೀ ನಾ ಇಡೀ ಹೌದು ನೀವು ತುಡುಗು ಮಾಡಿರಿ, ನಾವು ಇಡೀ ದೇಶ ಲೂಟಿ ಮಾಡಿರಪ್ಪ. ಮನೆ ಯಾರೋ ಹೇಳ್ತಿದ್ರು ಕರಿಗಾಲ 50,000 ಕೋಟಿ ರೂಪಾಯಿ ಆಸ್ತಿ ಐತತ್ತ. ಅಲ್ರಿ ಕರಿಗಾಲ ಸಾಹೇಬ್ರೆ 10,000 ಕೋಟಿ ರೂಪಾಯಿ. ಯಾರು ನಮ್ಮ ಉಳ್ಕಿದ ಜನಾಂಗದವ್ರು ಏನು ಮಾಡೋದು ಬೇಡ. ನಿಮ್ಮ ದಲಿತರಿಗೆ 15 ಲಕ್ಷ ರೂಪಾಯಿ ಕೊಟ್ಟು ಒಂದು ಮನೆ ಕಟ್ಟಿ ಕೊಟ್ಟಬಿಡ್ರಿ ಕಲಬುರ್ಗಿ. 10,000 ಕೋಟಿಯಾಗ ಆಗ್ತತಿಲ್ಲ. ಅಂಬೇಡ್ಕರ್ ಅವ್ರು ನೀವು ಏನು ಉಳಿಸ್ಕೊಂಡ್ರಿ ಹೇಳ್ರಿ.